ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯೋಗವು ಬದುಕಿನ ಅವಿಭಾಜ್ಯ ಅಂಗವಾಗಬೇಕು. ಅಂದಾಗ ಮಾತ್ರ ನೆಮ್ಮದಿ ಜೀವನ ಸಾಧ್ಯ ಎಂದು ಸ್ಥಳೀಯ ಶ್ರೀಧರ್ ಮುರುಡಿ ಹಿರೇಮಠದ ಪೀಠಾಧಿಪತಿ ಹಾಗೂ ಯೋಗ ಗುರು ಬಸವಲಿಂಗೇಶ್ವರ ಸ್ವಾಮೀಜಿ ಅವರು ಹೇಳಿದರು. ಯಲಬುರ್ಗಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಆಯುಷ ಇಲಾಖೆ, ಶ್ರೀ ಬಜರಂಗೇಶ್ವರ ಯೋಗ ತರಬೇತಿ ಕೇಂದ್ರ ಸಹಯೋಗದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ಸಸಿಗಳಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು, ನಿತ್ಯ ಒತ್ತಡ ಬದುಕಿನಲ್ಲಿ ಜೀವನ ಸಾಗಿಸುವ ನಮಗೆ ಹಲವಾರು ಕಾಯಿಲೆಗಳಿಗೆ ಅಂಟುಕೊಂಡು ನರಳುತ್ತಿರುವವರಿಗೆ ಹಾಗೂ ಯೋಗಾಸನ ಮಾಡುವುದರಿಂದ ಎಲ್ಲ ಕಾಯಿಲೆಗಳಿಗೂ ರಾಮಬಾಣವಾಗಿದೆ ಎಂದು ಹೇಳಿದ್ದಾರೆ. ಬಿಒ ಅಶೋಕ್ ಗೌಡ ಮಾತನಾಡಿ, ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣಕ್ಕೆ ಯೋಗ ಅಭ್ಯಾಸ ಮಾಡುವುದು ಅತ್ಯಂತ ಅಗತ್ಯ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ದಿನನಿತ್ಯದ ಬದುಕಿನಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗವು ವಿಶ್ವದಾದ್ಯಂತ ಹೆಚ್ಚಿನ ಪ್ರಚಾರ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯೋಗವು ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡುವ ಅತ್ಯುತ್ತಮ ಸಾಧನೆಯಾಗಿದೆ. ಇಂದಿನ ಒತ್ತಡ ಬದುಕಿನಲ್ಲಿ ಯೋಗ ಅಭ್ಯಾಸದಿಂದ ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಸದೃಢತೆ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿತ್ಯ ಯೋಗ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ವೀರಣ್ಣ ಹುಬ್ಬಳ್ಳಿ ಅವರು ಹೇಳಿದರು. ಕಾರ್ಯಕ್ರಮಕ್ಕೆ ಬೆನಾಳದ ಸದಾಶಿವ ಸ್ವಾಮೀಜಿ ಹಾಗೂ ಜಿಗೇರಿಯ ಗುರುಸಿದ್ದೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ್ ವಾಗ್ಲೆ, ಅಂಬರೀಶ್ ಹುಬ್ಬಳ್ಳಿ, ಸುರೇಶ್ ಗೌಡ, ಶಿವನಗೌಡ, ಬಸವರಾಜ್ ಕುಳುಗುಳಿ, ಸಂತೋಷಿಮಾ ಜೋಶಿ, ದುರ್ಗಪ್ಪ ಹಿರೇಮನಿ, ಮೈಬೂಸಾ ಬಿಟಿಗಿ, ದೊಡ್ಡಯ್ಯ ಗುರುವೀನ್, ಉಮೇಶ್ ಕುಂಬಾರ್, ಖಾದರ್ ಸಾಬ್, ಸಂಗಮೇಶ್ ಬಾಳನಗೌಡ, ರಾಚಮ್ಮ ಗದ್ದಿ, ರೇಖಾ, ಇನ್ನೂ ಹೆಚ್ಚಿನ ಬಸವಲಿಂಗೇಶ್ವರ ಯೋಗ ಪಾಠಗಳು ಹಾಗೂ ಪಟ್ಟಣದ ಎಲ್ಲ ಶಾಲೆಯ ಮುದ್ದು ವಿದ್ಯಾರ್ಥಿಗಳು, ಶಿಕ್ಷಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ವಿಶ್ರಾಂತಿ ಎಲ್ಲರೂ ಶ್ವಾಸ ವಿಶ್ರಾಂತಿ ವಾಮ ಭಾಗ ಎಡವಳು ಬಂದ್ ಮಾಡ್ಕೊಡ್ರಿ. ಈಗ ಎರಡೂ ಕೈಯಿಂದ ಎರಡನೇ ಭಾಗ ಮೂರನೇ ಭಾಗ ವಿಶ್ರಾಂತಿ. ಅದನ್ನು ಅಷ್ಟೇ ಮಾಡಿ, ಪೂರ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಪ್ರಯತ್ನ ಮಾಡಿ. ವಿಶ್ರಾಂತಿ. ಕಾಲನ್ನ ಸಡೆಲ್ಲ ಮಾಡ್ಕೊಳ್ರಿ ಮತ್ತು ಬಲಗಡೆ ಬಾಗ್ರಿ. ವಿಶ್ರಾಂತಿ. ಮಧ್ಯಭಾಗ ಮುಂದೆ ಬಾಗಿ. ವಿಶ್ರಾಂತಿ. ವಾಮ ಭಾಗ ಎಡಗಡೆ. ವಿಶ್ರಾಂತಿ. ಈಗ ಲೋಲಕಾಸನ. ಎರಡೂ ಕೈಯನ್ನು ನಿಮ್ಮ ಕಾಲ ಪಕ್ಕ ಇಟ್ಕೊಳ್ರಿ. ಇದು ಹೊಟ್ಟೆ ಬೊಜ್ಜನ್ನ ಕರಗಿಸಿದೆ. ನಿಧಾನವಾಗಿ ಮಾಡ್ರಿ. ಬ್ಯಾಲೆನ್ಸ್ ತಪ್ಪಿದ್ರೆ ಮುಂದಕ್ಕೆ ಬೀಳುವ ಸಂಭವ ಇರುತ್ತೆ. ನಿಧಾನ ಮಾಡಿ. ಎರಡನೇ ಭಾಗ ನಿಧಾನವಾಗಿ ಕಾಲನ್ನು ಹಿಡ್ಕೊಳ್ರಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇರಬೇಕು. ಇದೆಲ್ಲ ನಿಮ್ಮ ಒಲಿತಿಗಾಗಿ. ಈ ವರ್ಷದ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದೈವ ವಾಕ್ಯ ಏನಾಗಿದೆ? ಆರೋಗ್ಯಕರವಾದ ವೃದ್ಧಾಪ್ಯಕ್ಕಾಗಿ ಯೋಗ. ಇದರ ಅರ್ಥ ಏನು? ವಿಶ್ರಾಂತಿ. ವಿಶ್ರಾಂತಿ. ಕಾಲು ಮುಂದೆ ಚಾಚಿ. ಇವತ್ತು ನಾವು
ಯೋಗಕ್ಕಾಗಿ ದಿನಕ್ಕೆ 25ರಿಂದ ಒಂದು 40 ನಿಮಿಷ ನಾವು ಸಮಯವನ್ನು ಕೊಟ್ಟರೆ ಮುಂದೆ ನಮ್ಮ ಜೀವನ ಆರೋಗ್ಯಭರಿತವಾಗಿರುತ್ತೆ. ನೀವು ದುಂದು ವೆಚ್ಚದ ಆಸ್ಪತ್ರೆ ಬೇಕಾಗಿಲ್ಲ, ದುಬಾರಿ ವೆಚ್ಚದ ಮೆಡಿಸಿನ್ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಒಂದೇ ಒಂದು ಯೋಗ ಮ್ಯಾಟು, 40 ನಿಮಿಷ ಸಮಯ, ನಿಮ್ಮ ಸಂಕಲ್ಪ. ಇಷ್ಟಿದ್ರೆ ಸಾಕು, ಜೀವನ ಪೂರ್ತಿ ನೀವು ಸಿರಾಸನ. ಬಲಗಾಲನ್ನ ಮಡಿಸ್ಕೊಂಡು ಎಡೆ ತೊಡೆ ಇಟ್ಕೊಡ್ರಿ. ನಿಧಾನವಾಗಿ ಎಡಪಾದವನ್ನು ಇಟ್ಕೊಡ್ರಿ. ಉಸಿರನ್ನ ಬಿಟ್ಟು ಮೊಣಕಾಲಿಗೆ ಹಣೆ ಹಚ್ಚಿ. ಆದ್ರೆ ಮಾಡಿ, ಪ್ರಯತ್ನ ಮಾಡಿ. ವಾಮಭಾಗ ಇದು. ಈ ಜಾನುಸಿರಾಸನ ದೇಹದ ಬೆಳವಣಿಗೆ ಸಹಕಾರಿಯಾಗುತ್ತೆ. ಬೆನ್ನಿನ ನೋವು ಹೋಗುತ್ತೆ. ನಿಮ್ಗೆ ಯಾವತ್ತೂ ಬೆನ್ನು ನೋವೇ ಬರೋದಿಲ್ಲ. ಪದ ಹಿಡ್ಕೊಂಡ್ರೆ ನಿಧಾನವಾಗಿ ಮೊಣಕಾಲಿಗೆ ಹಿಡಿ ಹಚ್ಚ್ರಿ. ಆದ್ರೆ ಬರ್ತಾರೆ ಬಂದ್ರೆ 4-5 ಮಕ್ಕಳಾದವರು ಬರ್ತಾರೆ. ಅವ್ರು ಯೋಗ್ಯವಾಗಿ ವ್ಯವಸ್ಥೆ ಮಾಡ್ತಾರೆ. ಎಷ್ಟು 20-25 ಮಂದಿ ಫೋನ್ ಹಚ್ಚಿದ್ರು ಕೂಡ ಬರೋರು ಮಾತ್ರ ಅಷ್ಟೇ ಮಂದಿ, ಜಾಸ್ತಿ ಬರೋಂಗಿಲ್ಲ. ಆದರೆ ಏನಪ್ಪ ಅಂತಂದ್ರೆ ಆಸಕ್ತಿ ಬೇಕು. ಈ ಹಿರಣ್ಣವ್ರು ಹೇಳಿದ್ರು ಉತ್ತಮವಾಗಿ, ಸುರೇಶ್ ಗೌಡ ಹೇಳಿದ್ರು, ಪ್ರತಿಯೊಬ್ಬರು ಏನಪ್ಪ ಉತ್ತಮವಾಗಿ ಹೇಳಿದ್ರು ಯೋಗದ ಬಗ್ಗೆ. ನಿಜವಾಗ್ಲೂ ನಾವೇನಪ್ಪ ಅಂತಂದ್ರೆ ಅದು ಮಾತ್ರ ಸೆನ್ಸ್ಗಳು ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನಪ್ಪ ಅಂತಂದ್ರೆ ಎಣ್ಣೆ ಆಹಾರ ಮಾಡ್ತೀವಿ. ಎಣ್ಣೆಯನ್ನು ನಾವೇನು ಉಪಯೋಗ ಮಾಡ್ತೀವಿ, ಆಹಾರದಲ್ಲಿ ಕಲುಷಿತವಾದಂಥ ವಿಷ ಪಾಯ್ಜನ್ ಆಯ್ತು. ಅದರಿಂದ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು 90% ಏನಪ್ಪ ಅಂದ್ರೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್, ಆ ಕ್ಯಾನ್ಸರ್ ಸೆಲ್ಗಳನ್ನು ಸುಡುವಂಥ ತಾಕತ್ತು ಏನಪ್ಪ ಅಂದ್ರೆ ನಾವು ಹೋಗಿ ಕಿಮೋಮಲಾಸ್ಪಂದು ಇದೇ ಯೋಗಾಸನ ಮಾಡಿದ್ರೆ ಸುಟ್ಟಾಗ್ಬಿಡ್ತಾವೆ. ಆ ಸೆಲ್ಗಳು ಏನಿರ್ತಾವೆ ಯೋಗಾಸನ ಅದು ಕ್ಯಾನ್ಸರ್ ಸೆಲ್ಗಳು ಏನಿರ್ತಾವೆ ಅವೆಲ್ಲ ಸತ್ತೋಗ್ಬಿಡ್ತಾವೆ ಯೋಗಾಸನ ಆಗೋದ್ರಿಂದ. ಯಾಕಂತಂದ್ರೆ ಈ ಒಂದು ತಂತ್ರಜ್ಞಾನದಲ್ಲಿ ಯಂತ್ರ ಯುಗದಲ್ಲಿ ಬಟ್ಟೆಗಳಾಗಿ ವಿಷಯ ಬಂದವು. ರೊಟ್ಟಿ ಬೇಕಂತ ಒಂದು ರೊಟ್ಟಿ ಮಾಡ್ಕೊಂಡು ವಿಷಯ ಬರುತ್ತೆ. ಆದರೆ ಬಾಯಿ ಹಿಡಕೊಂಡು ಬಂದಿಲ್ಲ ಸರ್ ರೊಟ್ಟಿನ ಅದು ಮುಂದೆ ಬರ್ಬೋದು. ಯಾಕಂದ್ರೆ ವಿಜ್ಞಾನ ಮುಂದುವರುತ್ತೆ. ಅದೇನಪ್ಪ ಅಂತಂದ್ರೆ ಈ ದೇಹಕ್ಕೆ ಕೆಲಸ ಇಲ್ಲ ಅಂತ ಈ ಕಾರಣಕ್ಕೆ ಒಬ್ಬರು ಏನಪ್ಪ ಅಂತಂದ್ರೆ ಯೋಗನ ಮಾಡಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಒಬ್ಬರೇ ಹೇಳಿದ್ರೆ ಒಬ್ಬರೇ ಇವತ್ತು ದಿವಸ ಮಾಡಿ ಹೋಗ್ಬಿಟ್ರೆ ಅದು ಪ್ರಯೋಜನಕಾರಿ ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ನಾವು ಮೆಮರಿ ನಮ್ಮ ವಿದ್ಯಾರ್ಥಿಗಳು ಎಂಬುದು ನೆನಪಿನ ಶಕ್ತಿ ಕಡಿಮೆ ಐತೆ ಹೇಳ್ತಾರೆ. ಎದಕ್ಕಂದ್ರೆ ಇದಕ್ಕೆ ಶಿರ್ಷಾಸನವನ್ನು ಹಾಕ್ಬೇಕು, ಸರ್ವಾಂಗಾಸನವನ್ನು ಹಾಕ್ಬೇಕು. ಆರೋಗ್ಯ ಬಂದ್ರೆ ನಮ್ಮ ಮೆದುಳು ಏನಂತ ಚುರುಕಾಗ್ತೈತಿ. ಪ್ರಾಣಾಯಾಮ ಮಾಡೋದ್ರಿಂದ ಏನಂದ್ರೆ ಸದೃಢ ಆಗ್ತೈತಿ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಯೋಗ ಮಾಡೋಕ್ಕಾಗಲ್ಲ, ಆದರೆ ಪ್ರಾಣಾಯಾಮ ಮಾಡ್ಬೋದು. ಏನು 5-6 ಪ್ರಾಣಾಯಾಮ ಅದಾವಲ್ಲ ಅದು 10 ನಿಮಿಷ ಮಾಡಿದ್ರೆ ಬಂದ್ರೆ 120 ನಾವು ಯೋಗಾಸನ ಪರಿಣಾಮ ಏನಪ್ಪ ಅಂದ್ರೆ ಆ ಪ್ರಾಣಾಯಾಮ ಒಳ್ಳೆಂತಿ ವಜ್ರಾಸನದಲ್ಲಿ ಕೂತ್ಕೊಂಡು ಅಲ್ಲಿ ಪದ್ಮಾಸನ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ನಾವು ಏನು ಬಂದ್ರೆ ಈ ಆಸನ ಮಾಡೋದ್ರಿಂದ ನಮಗೆ ಲಾಭದಾಯಕವಾಗಿದೆ. ಅದಕ್ಕೆ ಈ ಉಪಯೋಗ ಆಗಲಿ ಅಲ್ಲ. ಯೋಗಾಸನ ಶಿಬಿರಾರ್ಥಿಗಳಿದ್ದಾರೆ, ಬರೀ ಯೋಗಾಸನ ಶಿಬಿರಾರ್ಥಿಗಳಿಂದ 5 ಬಂದಾಗ ಒಂದು 60 ಎಲ್ಲ ಶಿಕ್ಷಕರು ತಮ್ಮ ಎಲ್ಲ ಮಕ್ಕಳನ್ನ ಸ್ವಲ್ಪ ಈಗ ವಿಳಂಬ ಆದರೂ ಕೂಡ ಎಲ್ಲ ತಮ್ಮ ಪಾತ್ರ ದೊಡ್ಡದಾಗಿದ್ದೀವಿ. ಎಲ್ಲ ಸೂಪ್ರೆಂಟ್ ಆಗಲಿ ಶಿಕ್ಷಕರಾಗಲಿ ಎಲ್ಲ ಬಂದು ತಮ್ಮ ಪಾತ್ರ ದೊಡ್ಡದಾಗಿದೆ. ಯಾಕಂತಂದ್ರೆ ಅವ್ರ ಅಭಿರುಚಿ ಕಡಿಮೆ ಐತಿ ಯುವಕರಿಗೆ. ಆದರೆ ಮುಖ್ಯವಾಗಿ ಯೋಗ ಎಲ್ಲರಿಗೂ ಮಾಡಲೇಬೇಕು ಕಡ್ಡಾಯವಾಗಿ. ಅಂದ್ರೆ ಮಾತ್ರ ನಮ್ಮ ದೇಶದಲ್ಲಿ ಸದೃಢ ಆಗ್ತೈತಿ, ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ